ಹಾಯ್ ಎವ್ರಿವನ್. ಸೊ ಇವತ್ತು ನಾವು ಒಂದು ಹೊಸ ಚಾಪ್ಟರ್ ಶುರು ಮಾಡೋಣ. ಇದರ ಹೆಸರು ಸರ್ಫೇಸ್ ಏರಿಯಾಸ್ ಆ್ಯಂಡ್ ವಾಲ್ಯೂಮ್ಸ್. ಇದು ನಿಮ್ಮ ಚಾಪ್ಟರ್ 15 NCERT ಬುಕ್ಕಲ್ಲಿ. ಸೊ ಫಸ್ಟ್ ಸರ್ಫೇಸ್ ಏರಿಯಾ ಏನು, ವಾಲ್ಯೂಮ್ ಏನು ಅಂತ ಅರ್ಥ ಮಾಡ್ಕೊಳ್ಳೋಣ. ಯಾವುದಾದ್ರೂ ಒಂದು ಆಬ್ಜೆಕ್ಟ್ ಕನ್ಸಿಡರ್ ಮಾಡಿದಾಗ, ಫಾರ್ ಎಕ್ಸಾಂಪಲ್ ಈ ಆಬ್ಜೆಕ್ಟ್ ತೊಗೊಳ್ತೀನಿ. ಸರ್ಫೇಸ್ ಏರಿಯಾ ಅಂದರೆ ಈ ಆಬ್ಜೆಕ್ಟ್ ಸುತ್ತ ಯಾವ ಸರ್ಫೇಸ್ಗಳಿದೆಯೋ ಅದ್ರದ್ದು ಏರಿಯಾ ಕ್ಯಾಲ್ಕುಲೇಟ್ ಮಾಡ್ಬಿಟ್ಟು ಟೋಟಲಿ ಆ್ಯಡ್ ಮಾಡಿದ್ರೆ ನಮಗೆ ಈ ಆಬ್ಜೆಕ್ಟದ ಸರ್ಫೇಸ್ ಏರಿಯಾ ಸಿಗುತ್ತೆ. ಸೊ ಯಾವುದಾದ್ರೂ ಒಂದು ಆಬ್ಜೆಕ್ಟ್ ತೊಗೊಂಡ್ರೆ ಇದೊಂದು ಏರಿಯಾ, ಇದೊಂದು ಏರಿಯಾ, ಇದೊಂದು ಏರಿಯಾ, ಸಿಮಿಲರ್ಲಿ ಈ ಥರ ಇದಕ್ಕೆ 6 ಸೈಡ್ಸ್ ಇದೆ. ಇದನ್ನು ಕನ್ಸಿಡರ್ ಮಾಡಿದ್ರೆ ಈ ಸುತ್ತ ಒಂದು ಏರಿಯಾ ಇದೆ, ಇಲ್ಲೊಂದು ಏರಿಯಾ ಇದೆ, ಇಲ್ಲೊಂದು ಏರಿಯಾ ಇದೆ. ಸೊ ಇದು ನಮ್ಮ ಸರ್ಫೇಸ್ ಏರಿಯಾ ಆಗುತ್ತೆ. ಸೊ ಸರ್ಫೇಸ್ ಏರಿಯಾ ಗೊತ್ತಾಯಿತು. ವಾಲ್ಯೂಮ್ ಅಂದರೆ ಏನು? ವಾಲ್ಯೂಮ್ ಯಾವಾಗ್ಲೂ ಯಾವುದಾದ್ರೂ ಒಂದು ಆಬ್ಜೆಕ್ಟಲ್ಲಿ ಎಷ್ಟು ಕ್ವಾಂಟಿಟಿ ಹಿಡ್ಸತ್ತೆ ಅನ್ನೋದು ಅದನ್ನ ವಾಲ್ಯೂಮಿಂದ ಮೆಷರ್ ಮಾಡ್ತೀವಿ. ಸೊ ನಾನು ಒಂದು ಬಾಟಲ್ ಕನ್ಸಿಡರ್ ಮಾಡಿದ್ರೆ ಈ ಬಾಟಲಲ್ಲಿ ಹೌ ಮಚ್ ವಾಲ್ಯೂಮ್ ಆಫ್ ವಾಟರ್ ಫಿಟ್ ಮಾಡ್ಬೋದು ಅಂತ ಕೇಳ್ಬೋದು, ಅಥವಾ ಹೌ ಮಚ್ ವಾಲ್ಯೂಮ್ ಆಫ್ ಏರ್ ಇದೆ ಈ ಬಾಟಲಲ್ಲಿ ಅಂತ ಹೇಳ್ಬೋದು. ಸೊ ವಾಲ್ಯೂಮ್ ಯಾವಾಗ್ಲೂ ಎಷ್ಟು ಕ್ವಾಂಟಿಟಿ ಯಾವುದಾದ್ರೂ ಆಬ್ಜೆಕ್ಟ್ ಒಳಗಿದೆಯೋ ಅದನ್ನು ನಾವು ವಾಲ್ಯೂಮ್ ಅಂತೀವಿ. ಸೊ ನಮಗಿವಾಗ ಸರ್ಫೇಸ್ ಏರಿಯಾ ಗೊತ್ತು, ವಾಲ್ಯೂಮ್ ಗೊತ್ತು. ಈ ಚಾಪ್ಟರಲ್ಲಿ ಏನು ಮಾಡ್ತೀವಿ ಅಂದರೆ ಸ್ಟೇಟ್ಮೆಂಟ್ ಪ್ರಾಬ್ಲಮ್ಸ್ ಇರುತ್ತೆ. ಸ್ಟೇಟ್ಮೆಂಟ್ ಪ್ರಾಬ್ಲಮ್ಸನ್ನು ನೋಡ್ಬಿಟ್ಟು ಒಂದು ಡಯಾಗ್ರಾಮ್ ಡ್ರಾ ಮಾಡಬೇಕು. ನಾವು ವಿಜುವಲೈಸ್ ಮಾಡಿಬಿಟ್ಟು ಸಿಂಪಲಾಗಿ ಡಯಾಗ್ರಾಮ್ ಡ್ರಾ ಮಾಡಬೇಕು. ಡಯಾಗ್ರಾಮ್ ಡ್ರಾ ಮಾಡಿದ್ಮೇಲೆ ರೆಲೆವೆಂಟ್ ಫಾರ್ಮ್ಯುಲಾ ಅಪ್ಲೈ ಮಾಡ್ಬಿಟ್ಟು ಕ್ಯಾಲ್ಕುಲೇಷನ್ ಮಾಡಬೇಕು. ಅಷ್ಟಿರೋದು ಈ ಚಾಪ್ಟರ್ಲಿ. ಸೊ ಫಾರ್ಮ್ಯುಲಾ ಯಾವ್ದು ಯೂಸ್ ಮಾಡಬೇಕು ಅಂತ ನೋಡೋದಕ್ಕೆ ಕೆಲವು ಬೇಸಿಕ್ ಫಿಗರ್ಸ್ ಕನ್ಸಿಡರ್ ಮಾಡೋಣ. ಈ ಫಿಗರ್ಸ್ಗೆ ಏರಿಯಾ ಮತ್ತು ವಾಲ್ಯೂಮ್ ಸ್ಟ್ಯಾಂಡರ್ಡ್ ಏನು ಫಾರ್ಮ್ಯುಲಾ ಇದೆಯೋ ಅದನ್ನು ಕಲಿಯೋಣ. ಸೊ ಫಸ್ಟ್ ಆಫ್ ಆಲ್ ಕ್ಯೂಬ್ ನೋಡೋಣ ಏನಿದೆ ಅಂತ. ಕ್ಯೂಬ್ ಹೇಗೆ ಕಾಣಿಸುತ್ತೆ? ಕ್ಯೂಬ್ ಡೆಫಿನೇಷನ್ ಏನು ನಮಗೆ ಆಗಲೇ ಗೊತ್ತು. ಕ್ಯೂಬ್ 6 ಸೈಡ್ಸ್ ಇರುತ್ತೆ ಒಂದು ಕ್ಯೂಬ್ಗೆ, ಆ್ಯಂಡ್ ಈಚ್ ಆಫ್ ದ 6 ಸೈಡ್ಸ್ ಒಂದು ಸ್ಕ್ವೇರ್ ಸರ್ಫೇಸ್ ಇರೋದು, ರೈಟ್? ಸೊ ಇದು ಒಂದು ಕ್ಯೂಬ್ ನಾವು ರೂಬಿಕ್ಸ್ ಕ್ಯೂಬ್ ನೋಡೀವಿ. ಸಾರಿ, ಇದು ಹಿಂಗೆ ಬರುತ್ತೆ. ಸೊ ಈಚ್ ಸೈಡಿನ ನಾನು ಸಪೋಸ್ ಎಲ್ ಅಂತ ಕರಿಬೋದು. ನಮಗೇನು ಗೊತ್ತು? ಇದೊಂದು ಸ್ಕ್ವೇರ್ ಸೈಡ್ ಎಲ್ ಇದ್ದರೆ ಏರಿಯಾ ಆಫ್ ಸ್ಕ್ವೇರ್ ಏನು? ಎಲ್ ಸ್ಕ್ವೇರ್ ಅಂತ ಗೊತ್ತು. ಕ್ಯೂಬ್ ಏನು? 6 ಸ್ಕ್ವೇರ್ ಸೈಡ್ಸ್ ಇದೆ. ಸೊ ಏರಿಯಾ ನಾನು ಎ ಅಂತ ಕರಿತೀನಿ, ವಾಲ್ಯೂಮನ್ ವಿ ಅಂತ ಕರಿತೀನಿ. 6 ಸೈಡ್ಸ್ ಇದೆ ಕ್ಯೂಬ್ಗೆ, ಆ್ಯಂಡ್ ಈಚ್ ಆಫ್ ದ ಸೈಡ್ಸು ಎಲ್ ಸ್ಕ್ವೇರ್. ಸೊ ಏನಾಗುತ್ತೆ ಏರಿಯಾ? ಟೋಟಲ್ ಏರಿಯಾ ಏನಾಗುತ್ತೆ? 6 ಇಂಟು ಎಲ್ ಸ್ಕ್ವೇರ್, ವಿಚ್ ಇಸ್ 6L ಸ್ಕ್ವೇರ್. ವಾಲ್ಯೂಮ್ ಏನಾಗುತ್ತೆ? ವಾಲ್ಯೂಮ್ ಯಾವಾಗ್ಲೂ ಲೆಂತ್ ಇಂಟು ಬ್ರೆಡ್ತ್ ಇಂಟು ಹೈಟ್. ಇಲ್ಲಿ ಲೆಂತು ಬ್ರೆಡ್ತು ಹೈಟು ಮೂರೂ ಎಲ್ಲೇನೆ. ಸೊ ಇದು ಎಲ್, ಇದು ಎಲ್. ಸೊ ವಾಲ್ಯೂಮ್ ಏನಾಗುತ್ತೆ? ಎಲ್ ಇಂಟು ಎಲ್ ಇಂಟು ಎಲ್, ವಿಚ್ ಇಸ್ ಈಕ್ವಲ್ ಟು ಎಲ್ ಕ್ಯೂಬ್. ಕ್ಯೂಬಾಯ್ಡ್ ನೋಡೋಣ. ಸೊ ಕ್ಯೂಬಾಯ್ಡ್ ಹೇಗೆ ಕಾಣುತ್ತೆ? ಇದೊಂದು ರೆಕ್ಟ್ಯಾಂಗಲ್. ಸೊ ಈಚ್ ಆಫ್ ದ ಡೈಮೆನ್ಷನ್ಸ್ ಲೆಂತ್, ಬ್ರೆಡ್ತ್ ಮತ್ತು ಹೈಟು ಡಿಫ್ರೆಂಟ್ ಆಗಿರ್ಬೋದು. ಅಕಸ್ಮಾತ್ ಈಚ್ ಡೈಮೆನ್ಷನು ಸೇಮ್ ಇದ್ದರೆ ಅವಾಗ ಕ್ಯೂಬಾಯ್ಡ್ ಇಸ್ ನಥಿಂಗ್ ಬಟ್ ದ ಕ್ಯೂಬ್ ಇಟ್ ಸೆಲ್ಫ್. ಸೊ ಇದೊಂದು ಕ್ಯೂಬಾಯ್ಡ್ ಆಗಿತ್ತು. ಸೊ ಇದು ಕ್ಯೂಬಾಯ್ಡ್ ಅಂತ ಕನ್ಸಿಡರ್ ಮಾಡಿದಾಗ ಇದೊಂದು ಫೇಸು, ಇದೊಂದು ಫೇಸು ಮತ್ತು ಇದೊಂದು ಫೇಸು, ಆ್ಯಂಡ್ ಅದರ ಆಪೋಸಿಟೂ ಸೇಮ್ ಇರುತ್ತೆ. ಸೊ ಇದಕ್ಕೆ ನಾವು ಲೆಂತ್ ಅಂತ ಇದು ಕರಿಬೋದು, ಅಥವಾ ಇದನ್ನು ಲೆಂತ್ ಅಂತ ಕರಿಬೋದು. ಬ್ರೆಡ್ತ್ ಏನಾಗುತ್ತೆ? ಇದು ಬ್ರೆಡ್ತು. ನಮಗಾಗಲೇ ರೆಕ್ಟ್ಯಾಂಗಲಲ್ಲಿ ಗೊತ್ತು, ಲೆಂತ್, ಬ್ರೆಡ್ತ್. ಇನ್ನೊಂದು ಅಡಿಷ್ನಲ್ ಏನು ಡೈಮೆನ್ಷನ್ ಇದೆ ಈ ಕ್ಯೂಬಾಯ್ಡಲ್ಲಿ? ಹೈಟ್, ಹೆಚ್ ಅಂತ, ರೈಟ್? ಸೊ ಇಲ್ಲೂ ನೋಡಿದ್ರೆ ಇದು ನಮ್ಮ ಲೆಂತ್, ಇದು ನಮ್ಮ ಬ್ರೆಡ್ತ್, ಆ್ಯಂಡ್ ಇದು ನಮ್ಮ ಹೈಟ್. ಸೊ ಕ್ಯೂಬಾಯ್ಡಿಗೆ ಏನಾಗುತ್ತೆ ಏರಿಯಾ? ಏರಿಯಾ ಆಫ್ ಕ್ಯೂಬಾಯ್ಡ್ ಹೇಗೆ ಬರಿತೀವಿ ಅಂದರೆ 2 ಇಂಟು LB ಪ್ಲಸ್ BH ಪ್ಲಸ್ LH. ಹೇಗೆ ಜ್ಞಾಪಕ ಇಟ್ಕೊಳ್ಳೋದು? 2 ಇಂಟು LB ಪ್ಲಸ್ BH ಪ್ಲಸ್ LH. ಇದು ಸೈಕ್ಲಿಕ್ ಸಮ್ಮು. ವಾಲ್ಯೂಮ್ ಏನಾಗುತ್ತೆ? ನಾನು ಆಗಲೇ ಹೇಳಾಯ್ತು, ವಾಲ್ಯೂಮ್ ಯಾವಾಗ್ಲೂ ಲೆಂತ್ ಇಂಟು ಬ್ರೆಡ್ತ್ ಇಂಟು ಹೈಟ್. ಸೊ ಏನಾಗುತ್ತೆ? LBH. ನೆಕ್ಸ್ಟ್ ನೋಡೋಣ, ಸಿಲಿಂಡರ್ ಕನ್ಸಿಡರ್ ಮಾಡೋಣ. ಸಿಲಿಂಡರ್ ಹೇಗೆ ಕಾಣುತ್ತೆ? ಹೀಗೆ. ಎಲ್ಲಿ ನೋಡೀವಿ ಸಿಲಿಂಡರು? ಗ್ಯಾಸ್ ಸಿಲಿಂಡರ್, ವಾಟರ್ ಬಾಟಲ್, ಈ ಮಾರ್ಕರ್ ಪೆನ್, ಇದೆಲ್ಲ ಸಿಲಿಂಡರೇನೆ. ಸೊ ನಾನು ಈ ಸಿಲಿಂಡರ್ ಕನ್ಸಿಡರ್ ಮಾಡಿದಾಗ ವೆರಿ ಇಂಪಾರ್ಟೆಂಟ್ ಥಿಂಗ್ ಅರ್ಥ ಮಾಡ್ಕೊಳ್ಬೇಕು. ಫಸ್ಟ್ ಥಿಂಗು ಕರ್ವ್ಡ್ ಸರ್ಫೇಸ್ ಏರಿಯಾ, ಇದನ್ನು ನಾವು CSA ಅಂತ ಅಂತೀವಿ. ಅದು ಒಂದು. ಸೆಕೆಂಡ್ ಏನು? ಟೋಟಲ್ ಸರ್ಫೇಸ್ ಏರಿಯಾ, ಇದನ್ನು ನಾವು TSA ಅಂತೀವಿ.
ಸೊ 2 ಡಿಫ್ರೆಂಟ್ ಏರಿಯಾಸ್ ಇರುತ್ತೆ ಒಂದು ಸಿಲಿಂಡರಲ್ಲಿ. ಏನದ್ರ ಅರ್ಥ? ಕರ್ವ್ಡ್ ಸರ್ಫೇಸ್ ಏರಿಯಾ ಅಂದರೆ ಇದ್ರಲ್ಲಿ ಕರ್ವ್ಡ್ ಪಾರ್ಟ್ ಏನು, ಬರೀ ಬಾಡಿ ಆಫ್ ದ ಸಿಲಿಂಡರ್ ಕರ್ವ್ಡ್ ಆಗಿದೆ. ಸೊ ಈ ಸುತ್ತ ಏನಿದೆಯೋ ಇದನ್ನ ನಾವು ಕರ್ವ್ಡ್ ಸರ್ಫೇಸ್ ಏರಿಯಾ ಅಂತೀವಿ. ಸೊ CSA ಯಾವಾಗ್ಲೂ ಈ ಬಾಡಿ ಆಫ್ ದ ಸಿಲಿಂಡರ್ದು ಕರ್ವ್ಡ್ ಸರ್ಫೇಸ್ ಪಾರ್ಟ್ ಮಾತ್ರ CSA ಕೌಂಟ್ ಮಾಡ್ತೀವಿ. TSA ಏನು? ಟೋಟಲ್ ಸರ್ಫೇಸ್ ಏರಿಯಾ. TSA ಯಾವಾಗ್ಲೂ ಈ ಕರ್ವ್ಡ್ ಸರ್ಫೇಸ್ ಏರಿಯಾ ಪ್ಲಸ್ ಮೇಲ್ಗಡೆ ಏನಿದೆಯೋ ಆ ಏರಿಯಾ ಪ್ಲಸ್ ಕೆಳಗಡೆ ಏನಿದೆಯೋ ಆ ಏರಿಯಾ. ನಮಗೆ ಆಗಲೇ ಒಂದು ಬಾಟಲ್ ಅಥವಾ ಒಂದು ಸಿಲಿಂಡರ್ ಇದು ಟಾಪ್ ಮತ್ತು ಬಾಟಮ್ ಸರ್ಕ್ಯುಲರ್ ರೀಜನ್ಸ್ ಅಂತ ಗೊತ್ತು. ಸೊ ಇವಾಗ ನೋಡೋಣ ಹೇಗೆ ಏರಿಯಾ ಕಂಡುಹಿಡಿಯೋದು ಇದಕ್ಕೆ. CSA ಯಾವಾಗ್ಲೂ ನಾವಿವಾಗ ಫಸ್ಟ್ ಆಫ್ ಆಲ್ ಸಿಲಿಂಡರ್ ನೋಡಿದಾಗ 2 ಇಂಪಾರ್ಟೆಂಟ್ ಕಾನ್ಸೆಪ್ಟ್ಸ್ ಕಲಿಬೇಕು. ಒಂದು ರೇಡಿಯಸ್ ನಮಗೆ ಗೊತ್ತು, ಯಾಕೆ ಇದು ಒಂದು ಸರ್ಕಲ್ಲು ಇದು ಒಂದು ಸರ್ಕಲ್ಲು. ಸೊ ಇದನ್ನು ನಾವು R ಅಂತೀವಿ. ಇನ್ನೊಂದೇನಿದೆ, ಹೈಟ್ ಇದೆ, ಇದು R ಇದು H. ಸೊ ಸಿಲಿಂಡರ್ ಯಾವಾಗಲೂ ರೇಡಿಯಸ್ ಮತ್ತು ಹೈಟ್ ಜೊತೆ ಡಿಫೈನ್ ಆಗಿರುತ್ತೆ. ಸೊ ಕರ್ವ್ಡ್ ಸರ್ಫೇಸ್ ಏರಿಯಾ ಏನು? CSA is equal to 2 pi r h. Right? CSA ಯಾವಾಗಲೂ ಬರೀ ಕರ್ವ್ಡ್ ಸರ್ಫೇಸ್ ಏರಿಯಾ 2 pi r h. TSA ಏನು? TSA is equal to CSA ಪ್ಲಸ್ ಟಾಪ್ ಪೋರ್ಷನ್ ಒಂದು ಸರ್ಕಲ್. ಸೊ ಸರ್ಕಲ್ ಏರಿಯಾ ಏನು? ನಮಗಾಗಲೇ pi r ಸ್ಕ್ವೇರ್ ಅಂತ ಗೊತ್ತು. ಬಾಟಮ್ ಪೋರ್ಷನ್ ಏನು? pi r ಸ್ಕ್ವೇರ್. ಸೊ CSA ನಮಗಾಗಲೇ 2 pi r h ಅಂತ ಗೊತ್ತು. ಸೊ ಇದನ್ನೇನು ಬರೀಬೋದು? 2 pi r h ಪ್ಲಸ್ 2 pi r ಸ್ಕ್ವೇರ್. ಆ್ಯಂಡ್ 2 pi r ಕಾಮನ್ ತೆಗೆದ್ರೆ ಏನಾಗುತ್ತೆ? 2 pi r ಇಂಟು ಇಲ್ಲಿ H ಉಳ್ಕೊಳ್ಳುತ್ತೆ, ಅಲ್ಲಿ R ಉಳ್ಕೊಳ್ಳುತ್ತೆ. ಸೊ H ಪ್ಲಸ್ R. TSA ಮೆಮೊರೈಸ್ ಮಾಡೋದು ಬೇಕಾಗಿಲ್ಲ, ಸುಮ್ಮನೆ 2 pi r h ಪ್ಲಸ್ 2 pi r ಸ್ಕ್ವೇರ್ ಅಂತ ಜ್ಞಾಪಕ ಇಟ್ಕೊಂಡ್ರೂ ಸಾಕು. ವಾಲ್ಯೂಮ್ ಆಫ್ ಅ ಸಿಲಿಂಡರ್ ಏನಾಗುತ್ತೆ? ವಾಲ್ಯೂಮ್ ಆಫ್ ಅ ಸಿಲಿಂಡರ್ ನಾವು pi r ಸ್ಕ್ವೇರ್ H ಅಂತ ಬರೀಬೇಕು. ನೆಕ್ಸ್ಟ್ ಕೋನ್ ನೋಡೋಣ. ಕೋನ್ ಎಲ್ಲಿ ನೋಡಿವಿ? ಐಸ್ ಕ್ರೀಮ್ ಕೋನ್ ಅಥವಾ ಒಂದು ಟೆಂಟೂ ಅಷ್ಟೇ. ಟೆಂಟ್ ಯಾವಾಗಲೂ ಈ ಕೋನನ್ನು ಉಲ್ಟಾ ಮಾಡಿದ್ರೆ ಟೆಂಟ್ ಹಂಗೆ ಕಾಣುತ್ತೆ. ಸೊ ಕೋನಿಗೂ ಅಷ್ಟೇ ಸಿಲಿಂಡರ್ ಥರಾನೇ ಒಂದು ರೇಡಿಯಸ್ ಇದೆ R, ನೆಕ್ಸ್ಟು ಹೈಟ್ ಇದೆ H. ಒನ್ ಇಂಪಾರ್ಟೆಂಟ್ ಥಿಂಗ್ ಇಂಟ್ರೊಡ್ಯೂಸ್ ಮಾಡ್ತೀನಿ. ಫಸ್ಟ್ ಆಫ್ ಆಲ್ ಇದನ್ನು ನಾನು ABC ಅಂತ ಕರೆದ್ರೆ ABC ಒಂದು ಟ್ರಯಾಂಗಲ್ ಫಾರ್ಮ್ ಮಾಡುತ್ತೆ. ಆ್ಯಂಡ್ ನಮಗೆ ಆಗಲೇ ಗೊತ್ತು ಹೈಟ್ ಮತ್ತು ರೇಡಿಯಸ್ ಪರ್ಪೆಂಡಿಕ್ಯುಲರ್ ಅಂತ. ಸೊ ಇದು ನಮ್ಮ ಟ್ರಯಾಂಗಲ್, ರೈಟ್ ಆ್ಯಂಗಲ್ ಟ್ರಯಾಂಗಲ್. ಪೈಥಾಗರಸ್ ಥಿಯರಮಿಂದ ನಮಗೇನು ಗೊತ್ತು? AC ಸ್ಕ್ವೇರ್ ಇಸ್ ಈಕ್ವಲ್ ಟು AB ಸ್ಕ್ವೇರ್ ಪ್ಲಸ್ BC ಸ್ಕ್ವೇರ್. BC ಸ್ಕ್ವೇರ್ ಪ್ಲಸ್ AB ಸ್ಕ್ವೇರ್. ಇದೇನು? H ಸ್ಕ್ವೇರ್ ಪ್ಲಸ್ R ಸ್ಕ್ವೇರ್. ಸೊ ACನ ಹೇಗೆ ಬರೀಬೋದು? ರೂಟ್ ಆಫ್ H ಸ್ಕ್ವೇರ್ ಪ್ಲಸ್ R ಸ್ಕ್ವೇರ್. ಈ ACಗೆ ಒಂದು ಹೆಸರಿದೆ. ಈ ACದ ಹೆಸರು ಏನು? ಸ್ಲ್ಯಾಂಟ್ ಹೈಟ್. ಹೈಟ್ ಯಾವಾಗ್ಲೂ ಪರ್ಪೆಂಡಿಕ್ಯುಲರ್ ಗ್ರೌಂಡಿಗೆ ಅಂತ ನಮಗೆ ಗೊತ್ತು, ಅದು BC. AC ಏನು? ಸ್ವಲ್ಪ ಸ್ಲ್ಯಾಂಟಿಂಗ್ ಆಗಿದೆ, ಸ್ವಲ್ಪ ಟಿಲ್ಟ್ ಆಗಿದೆ. ಸೊ ಅದಕ್ಕೆ ನಾವು ಸ್ಲ್ಯಾಂಟ್ ಹೈಟ್ ಅಂತ ಕರಿತೀವಿ. ACನ ನಾವು L ಅಂತ ಡಿನೋಟ್ ಮಾಡ್ತೀವಿ. ಸ್ಲ್ಯಾಂಟ್ ಹೈಟ್ ಇಸ್ ಈಕ್ವಲ್ ಟು L. ಸೊ L ಇಸ್ ಈಕ್ವಲ್ ಟು ಇದೇನೆ, L ಇಸ್ ಈಕ್ವಲ್ ಟು H ಸ್ಕ್ವೇರ್ ಪ್ಲಸ್ R ಸ್ಕ್ವೇರ್. ಸೊ ಇವಾಗ ಕೋನಿಗೆ CSA ಫಸ್ಟು. ಯಾಕೆ CSA? ಕೋನಿಗೂ ಅಷ್ಟೇ, ಕೋನ್ ಹಿಂಗಿರುತ್ತೆ ಅಲ್ಲ, ಇದಕ್ಕೂ ಫಸ್ಟು ಕರ್ವ್ಡ್ ಸರ್ಫೇಸ್ ಏರಿಯಾ ಇದೆ, ಅದು ಆಮೇಲೆ ಟೋಟಲ್ ಸರ್ಫೇಸ್ ಏರಿಯಾ ಇದೆ. ಸೊ CSA ಆಫ್ ಅ ಕೋನಿಗೆ ನಾವು pi r l ಫಾರ್ಮುಲಾ. CSA ಆಫ್ ಅ ಕೋನ್ pi r l. TSA ಏನಾಗುತ್ತೆ? ನಮ್ಗಾಗಲೇ ಗೊತ್ತು, TSA ಇಸ್ ಈಕ್ವಲ್ ಟು CSA ಪ್ಲಸ್ ಇಲ್ಲಿ ಬಾಟಮ್ ಪೋರ್ಷನ್ ಏನೂ ಏರಿಯಾ ಇಲ್ಲ, ಯಾಕಂದರೆ ಕೋನಿಗೆ ಬರೀ ಟಾಪ್ ಪೋರ್ಷನ್ ಇದೆ. ಸೊ ಟಾಪು ಸರ್ಕಲ್ಲು. ಸೊ ಏನಾಗುತ್ತೆ? pi r l ಪ್ಲಸ್ pi r ಸ್ಕ್ವೇರ್. ಇದು ಜ್ಞಾಪಕ ಇಟ್ಕೊಳ್ಳೋದು ಏನು ಬೇಕಾಗಿಲ್ಲ, ಮೆಮೊರೈಸ್ ಮಾಡೋದು ಬೇಕಾಗಿಲ್ಲ. ಕ್ವೆಶನ್ ತಕ್ಕಂತೆಯೇ ನಾವು CSA ಫಸ್ಟ್ ಕಂಡುಹಿಡಿಯೋಣ. ಅಕಸ್ಮಾತ್ ಟಾಪ್ ಪೋರ್ಷನ್ ಬೇಕು ಅಂದರೆ ಯಾವಾಗಲೂ pi r ಸ್ಕ್ವೇರ್ ಆ್ಯಡ್ ಮಾಡ್ಬೋದು. ಲಾಸ್ಟ್ ಏನು? ಇದಕ್ಕೆ ವಾಲ್ಯೂಮ್ ಬೇಕು ನಮಗೆ. ವಾಲ್ಯೂಮ್ ಆಫ್ ಅ ಕೋನ್ ಹೇಗೆ ಡಿಫೈನ್ ಮಾಡೀವಿ? 1/3 pi r ಸ್ಕ್ವೇರ್ H. ನೆಕ್ಸ್ಟ್ ನಾವು ಸ್ಪಿಯರ್ ಮತ್ತು ಹೆಮಿಸ್ಫಿಯರ್ಗೂ ನೋಡೋಣ. ಸ್ಪಿಯರ್ ಹೇಗೆ ಕಾಣುತ್ತೆ? ಇದು ಸರ್ಕಲ್ಲು, ಬಟ್ ಆ್ಯಕ್ಚುಲಿ ಸ್ಪಿಯರನ್ನು ನಾವು ಬಾಲ್ ಅಂತ ಯೋಚನೆ ಮಾಡಬೇಕು, ಯಾಕಂದರೆ ಇದು 3D ಆಬ್ಜೆಕ್ಟು. ಸೊ ಸ್ಪಿಯರಿಗೆ ಏನು ಗೊತ್ತು? ನಮಗಾಗಲೇ ಒಂದು ರೇಡಿಯಸ್ ಇರುತ್ತೆ. ಸ್ಪಿಯರ್ ಇದ್ ಸರ್ಫೇಸ್ ಏರಿಯಾ. ಇದಕ್ಕೆ ನಮಗೆ CSA TSA ಆ ಥರ ಏನಿಲ್ಲ, ಯಾಕಂದರೆ ಒಂದೇ ಒಂದು ಸರ್ಫೇಸ್ ಇದೆ. ಫುಲ್ ಬಾಲ್ ಏನಿದೆಯೋ ಅದೇ ಒಂದು ಫುಲ್ ಸರ್ಫೇಸು. ಸೊ ಏರಿಯಾ ಇದಕ್ಕೆ ಏನಾಗುತ್ತೆ?
4 pi r ಸ್ಕ್ವೇರ್. ವಾಲ್ಯೂಮ್ ಏನು? ವಾಲ್ಯೂಮ್ ಇದಕ್ಕೆ 4/3 pi r ಕ್ಯೂಬ್. ಹೆಮಿಸ್ಫಿಯರ್ ಏನು? ಹೆಮಿಸ್ಫಿಯರ್ ಯಾವಾಗಲೂ ಇವಾಗ ನಮಗೆ ಸೆಮಿ ಸರ್ಕಲ್ ಹಾಫ್ ಆಫ್ ಅ ಸರ್ಕಲ್ ಅಂತ ಗೊತ್ತಿತ್ತು. ಸೊ ಸಿಮಿಲರ್ಲಿ ಹೆಮಿಸ್ಫಿಯರ್ ಹಾಫ್ ಆಫ್ ಅ ಸ್ಫಿಯರ್. ಸೊ ಹೇಗೆ ಕಾಣುತ್ತೆ ಹೆಮಿಸ್ಫಿಯರು? ಹೀಗೆ ಒಂದು ಬೌಲ್ ಥರ ಯೋಚನೆ ಮಾಡ್ಬೋದು. ಇದು ನಮ್ಮ ಆರ್. ಹಾಫ್ ಆಫ್ ಅ ಸ್ಫಿಯರ್. ಸೊ ಏರಿಯಾ ಏನಾಗುತ್ತೆ? 4 pi r ಸ್ಕ್ವೇರ್ ಡಿವೈಡೆಡ್ ಬೈ 2. ಅದು ಏನು ಸಿಗುತ್ತೆ? 2 pi r ಸ್ಕ್ವೇರ್. ಆ್ಯಂಡ್ ವಾಲ್ಯೂಮ್ ಏನು? 4/3 pi r ಕ್ಯೂಬ್ ಡಿವೈಡೆಡ್ ಬೈ 2. ಸೊ 2/3 pi r ಕ್ಯೂಬ್. ಸೊ ನಮಗೆ ಕ್ಯೂಬ್, ಕ್ಯೂಬಾಯ್ಡ್, ಸಿಲಿಂಡರ್, ಕೋನ್, ಸ್ಫಿಯರ್, ಹೆಮಿಸ್ಫಿಯರ್ ಈ ಇಷ್ಟರದ್ದು ಏರಿಯಾ ಮತ್ತು ವಾಲ್ಯೂಮ್ ಜ್ಞಾಪಕ ಇಟ್ಕೊಂಡ್ರೆ ಈಸಿಯಾಗಿ ಪ್ರಾಬ್ಲಮ್ಸನ್ನು ಸಾಲ್ವ್ ಮಾಡ್ಬೋದು. ಎಕ್ಸಸೈಸ್ 15.1 ನೋಡೋಣ. ಫಸ್ಟ್ನೇ ಕ್ವೆಶನಲ್ಲಿ ಹೇಳ್ತಿದ್ದಾರೆ 2 ಕ್ಯೂಬ್ಸ್ ಇದೆ, ಈಚ್ ಆಫ್ ವಾಲ್ಯೂಮ್ 64 ಸೆಂಟಿಮೀಟರ್ ಕ್ಯೂಬ್. ಈ ಸೆಂಟಿಮೀಟರ್ ಕ್ಯೂಬ್ ಏನು ಅಂತ ಅರ್ಥ ಮಾಡ್ಕೊಳ್ಳೋದಕ್ಕೆ ವಾಲ್ಯೂಮ್ ಯಾವಾಗ್ಲೂ ಯಾವುದೋ ಯೂನಿಟ್ ಕ್ಯೂಬ್ ಇರುತ್ತೆ, ಇದು ವಾಲ್ಯೂಮು. ಏರಿಯಾ ಯಾವಾಗ್ಲೂ ಯೂನಿಟ್ ಸ್ಕ್ವೇರ್, ಇದು ಏರಿಯಾ. ಇದನ್ನ ಜ್ಞಾಪಕ ಇಟ್ಕೊಳ್ಬೋದು. ಸೊ ಈಚ್ ಕ್ಯೂಬ್ ವಾಲ್ಯೂಮು 64 ಸೆಂಟಿಮೀಟರ್ ಕ್ಯೂಬ್. ಆ್ಯಂಡ್ ಅವ್ರು ಹೇಳ್ತಿದ್ದಾರೆ ಈ 2 ಕ್ಯೂಬ್ಸನ್ನು ಒಂದ್ರ ಪಕ್ಕ ಒಂದು ಜಾಯಿನ್ ಮಾಡಿದ್ರೆ, ಸೊ ಇದೊಂದು ಕ್ಯೂಬು ಇದೊಂದು ಕ್ಯೂಬು ಎರಡನ್ನೂ ಜಾಯಿನ್ ಮಾಡಿದ್ರೆ ರಿಸಲ್ಟ್ ಏನು ಸಿಗತ್ತೆ? ಒಂದು ಕ್ಯೂಬಾಯ್ಡ್ ಸಿಗತ್ತೆ. ಈ ಕ್ಯೂಬಾಯ್ಡ್ ಸರ್ಫೇಸ್ ಏರಿಯಾ ಎಷ್ಟು ಕಂಡುಹಿಡಿಬೇಕು ಅಂತ ಹೇಳ್ತಿರೋದು. ಸೊ ಫಸ್ಟ್ ಆಫ್ ಆಲ್ ಕ್ಯೂಬದ ವಾಲ್ಯೂಮ್ ಏನು ನಮಗೇನು ಗೊತ್ತು? ನಾನು ಹಿಂಗೆ ಬರೆಯೋಣ. ವಾಲ್ಯೂಮ್ ಆಫ್ ಕ್ಯೂಬ್ ಈಸ್ ಈಕ್ವಲ್ ಟು ಏನು ಫಾರ್ಮುಲಾ? ಎಲ್ ಕ್ಯೂಬ್ ಈಸ್ ಈಕ್ವಲ್ ಟು ಇಲ್ಲಿ 64 ಸೆಂಟಿಮೀಟರ್ ಕ್ಯೂಬ್ ಅಂತ ಕೊಟ್ಟಿದ್ದಾರೆ. ಎಲ್ ಏನು? ದಿಸ್ ಇಂಪ್ಲೈಸ್ ಎಲ್ ಇಸ್ ಈಕ್ವಲ್ ಟು ಕ್ಯೂಬ್ ರೂಟ್ ಆಫ್ 64. ಇದು ಕ್ಯೂಬ್ ರೂಟ್. ಕ್ಯೂಬ್ ರೂಟ್ ಆಫ್ 64 ಎಷ್ಟು? ನಮಗಾಗಲೇ 4 ಅಂತ ಗೊತ್ತು. ಬಟ್ ಲೆಂತ್ 4 ಅಷ್ಟೇ ಅಲ್ಲ, ಲೆಂತ್ ಯಾವಾಗಲೂ 4 ಸೆಂಟಿಮೀಟರ್ಸ್. ಯೂನಿಟ್ಸ್ ಬರೀಲೇಬೇಕು. ಸೊ ನಮಗೇನು ಸಿಕ್ಕಿದೆ? ಇದೊಂದು ಕ್ಯೂಬು, ಇದ್ರ ಪಕ್ಕ ಇನ್ನೊಂದು ಕ್ಯೂಬ್ ಜಾಯಿನ್ ಮಾಡ್ತಾ ಇವಿ. ಸೊ ಇನ್ನೊಂದು ಕ್ಯೂಬನ್ನ ಹಿಂಗೆ ಜಾಯಿನ್ ಮಾಡ್ತಾ ಇವಿ. ಇದನ್ನು ನಾನು ಕಂಟಿನ್ಯೂ ಮಾಡಿದ್ರೆ ಹೇಗೆ ಕಾಣಿಸುತ್ತೆ? ಹಿಂಗೆ ಹಿಂಗೆ, ಇದು ಹಿಂಗೆ, ಆಮೇಲೆ ಇದು ಹಿಂಗೆ. ಸೊ ರಿಸಲ್ಟಿಂಗ್ ಒಂದು ಕ್ಯೂಬಾಯ್ಡ್ ಸಿಕ್ಕಿದೆ. ಈ ಕ್ಯೂಬಾಯ್ಡ್ದು ಸರ್ಫೇಸ್ ಏರಿಯಾ ಕಂಡುಹಿಡಿಬೇಕು. ಸೊ ಈದರ್ ನಾವು 2 ವೇಸ್ ಇದೆ ಸಾಲ್ವ್ ಮಾಡೋಕ್ಕೆ. ನಾನು ಇದು 4 ಇದು 4 ಇದು 4 ಇದು 4 ಆ ಥರ ಕ್ಯಾಲ್ಕುಲೇಟ್ ಮಾಡ್ಕೊಂಡ್ಬಿಟ್ಟು ಮಾಡ್ಬೋದು. ಅಥವಾ ಸಿಂಪಲರ್ ಮೆಥಡ್ ನಾನು ಹೇಗೆ ಮಾಡ್ತೀನಿ ಅಂದರೆ, 2 ಕ್ಯೂಬ್ ಇದ್ದಾಗ ನಮಗೆ ಆಗಲೇ ಕ್ಯೂಬ್, ಇವಾಗ ನಮಗೆ ಕ್ಯೂಬ್ದು ಸರ್ಫೇಸ್ ಏರಿಯಾ ಎಷ್ಟು ಅಂತ ಗೊತ್ತಿತ್ತು? 6l² ಅಂತ ಗೊತ್ತಿತ್ತು. 2 ಕ್ಯೂಬ್ ಇದೆ, ಸೊ 6l² ಆ್ಯಂಡ್ 6l². ಬಟ್ ಇಲ್ಲಿ ಏನಾಗ್ತಿದೆ? 2 ಕ್ಯೂಬನ್ನು ಜಾಯಿನ್ ಮಾಡ್ತಿರುವಾಗ ಇದೊಂದು ಕ್ಯೂಬು ಇದೊಂದು ಕ್ಯೂಬು ಇದೆರಡು ಜಾಯಿನ್ ಮಾಡಿದಾಗ ಈ ಒಂದು ಸರ್ಫೇಸ್ ಏರಿಯಾ ಮತ್ತು ಈ ಒಂದು ಸರ್ಫೇಸ್ ಏರಿಯಾ ಹೋಯ್ತು. ಸೊ ಉಳಿದಿರೋದು ಏನಿದೆ? ನಮಗೆ 1 2 3 4 5 ಇಲ್ಲಿ 5 ಸಿಕ್ತು. ಈ ಕ್ಯೂಬಲ್ಲಿ 1 2 3 4 5. ಸೊ ಏನಾಗ್ತಿದೆ ಅಂದರೆ ಈ ಸೈಡ್ ಎಲ್ಲಿ ಜಾಯಿನ್ ಆಗ್ತಿದೆಯೋ 2 ಕ್ಯೂಬಿನೂ ಒಂದು ಸೈಡ್ ಹೋಯ್ತು. ಸೊ ಏನಾಗತ್ತೆ? ಉಳಿದಿರೋದು ನಮಗೆ 5l² ಪ್ಲಸ್ 5l². ಅದು ನಮ್ಮ ಏರಿಯಾ ಉಳಿದಿರೋದು. ಸೊ ಏನು ಸಿಗತ್ತೆ? ಏರಿಯಾ ಆಫ್ ಕ್ಯೂಬಾಯ್ಡ್. Area of cuboid is equal to 5l² plus 5l². ಎಷ್ಟಾಗತ್ತೆ? 10l². L ಏನು? 4 ಅಂತ ಗೊತ್ತು. ಸೊ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ 10 into 4 square. 4 square ಎಷ್ಟು? 16. So area will be equal to 16 into 10 which is equal to 160. ಏನು ಯೂನಿಟ್ಸು? ಸೆಂಟಿಮೀಟರ್ ಸ್ಕ್ವೇರ್. ನೀವು ಬೇಕಾದ್ರೆ ಡೈರೆಕ್ಟಾಗಿ ಕ್ಯೂಬಾಯ್ಡ್ ಕನ್ಸಿಡರ್ ಮಾಡಿದ್ರು ಅಷ್ಟೇ. ಲೆಂತ್ ಏನಾಗುತ್ತೆ? ಲೆಂತ್ ವಿಲ್ ಬಿಕಮ್ 4 + 4 ವಿಚ್ ಇಸ್ ಈಕ್ವಲ್ ಟು 8 ಸೆಂಟಿಮೀಟರ್. ಬ್ರೆಡ್ತ್ ಎಷ್ಟು ಉಳಿದಿರುತ್ತೆ? ಬ್ರೆಡ್ತ್ 4 ಆಗೇ ಉಳಿದಿರುತ್ತೆ, ಹೈಟೂ 4 ಆಗೇ ಉಳಿದಿರುತ್ತೆ. ಆ್ಯಂಡ್ ಏರಿಯಾ ಆಫ್ ಕ್ಯೂಬಾಯ್ಡ್ ಎಷ್ಟು ನಮಗೇನು ಗೊತ್ತು? ಏರಿಯಾ ಇಸ್ ಈಕ್ವಲ್ ಟು 2 into LB plus BH plus LH. ಇದನ್ನು ನಾವು ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಏನು ಸಿಗುತ್ತೆ? ಇದೂ 160 ಸೆಂಟಿಮೀಟರ್ ಸ್ಕ್ವೇರೇನೆ ಸಿಗುತ್ತೆ. ಸೆಕೆಂಡ್ ಕ್ವೆಶನ್ ನೋಡೋಣ. ಇದರಲ್ಲಿ ಹೇಳ್ತಿದ್ದಾರೆ ಒಂದು ವೆಸಲ್ ಇದೆ. ವೆಸಲ್ ಅಂದರೆ ಅದು ಒಂದು ಪಾತ್ರೆ. ಈ ಪಾತ್ರೆ ಶೇಪ್ ಹೇಗಿದೆ ಅಂದರೆ, ಫಸ್ಟ್ ಒಂದು ಹೆಮಿಸ್ಫಿಯರ್ ಇದೆ.
ಹೆಮಿಸ್ಫಿಯರ್ ನಾವು ಆಗಲೇ ಇದು ಡಯಾಗ್ರಾಮ್ ಅಂತ ಗೊತ್ತು ನಮಗೆ. ಹೆಮಿಸ್ಫಿಯರ್ ಇಸ್ ಮೌಂಟೆಡ್ ಬೈ ಅ ಸಿಲಿಂಡರ್. ಇದರ ಅರ್ಥ ಏನಂದರೆ ಇಂಪಾರ್ಟೆಂಟು, ಇದ್ರ ಮೇಲೆ ಒಂದು ಸಿಲಿಂಡರ್ ಇದೆ. ಮೌಂಟೆಡ್ ಬೈ ಅಂದಾಗ ಇದ್ರ ಮೇಲೆ ಅಂತ ಅರ್ಥ ಆಗುತ್ತೆ. ಸೊ ಸಿಲಿಂಡರ್ ಹೇಗೆ ಬರೀಲಿ, ಹಿಂಗೆ ಹಿಂಗೆ ಮತ್ತು ಇದು ನನ್ನ ಸಿಲಿಂಡರ್, ಇದು ನಮ್ಮ ಪಾತ್ರೆ. ಸೊ ಇಲ್ಲಿ ಹೇಳ್ತಿದ್ದಾರೆ ಡಯಾಮೀಟರು 14 ಸೆಂಟಿಮೀಟರ್ ಅಂತ. ನಾವು ಇಲ್ಲಿ ಏನು ಅರ್ಥ ಮಾಡ್ಕೊಳ್ಬೇಕು ಅಂದರೆ ಈ ಸಿಲಿಂಡರ್ ಮತ್ತು ಈ ಹೆಮಿಸ್ಫಿಯರ್ದು ಡಯಾಮೀಟರ್ ರೇಡಿಯಸ್ ಎರಡು ಸೇಮ್ ಇರುತ್ತೆ. ಯಾಕಂದರೆ ಒನ್ ಆನ್ ಟಾಪ್ ಆಫ್ ದಿ ಅದರ್ ಇದೆ, ಸೇಮೇ ಇರಬೇಕು ಈ ಪಾತ್ರೆಗೆ, ಈ ವೆಸಲ್ಗೆ. ಸೊ ಇಲ್ಲಿ ಡಯಾಮೀಟರ್ 14 ಅಂದರೆ R is equal to D/2 ಅಂತ ಗೊತ್ತು. ಸೊ ಇದೇನಾಗುತ್ತೆ 14/2 7 ಸೆಂಟಿಮೀಟರ್. ಸೊ ನಾನು ರೇಡಿಯಸ್ಸನ್ನು 7 ಸೆಂಟಿಮೀಟರ್ ಅಂತ ಬರ್ಕೊಡ್ತೀನಿ. ಇದು 7 ಸೆಂಟಿಮೀಟರ್, ಇದೂ 7 ಸೆಂಟಿಮೀಟರ್. ನೆಕ್ಸ್ಟ್ ಏನು ಹೇಳಿದ್ದಾರೆ, ಟೋಟಲ್ ಹೈಟ್ ಆಫ್ ದ ವೆಸಲ್ ಇಸ್ 13 ಸೆಂಟಿಮೀಟರ್ಸ್ ಅಂತ. ಟೋಟಲ್ ಹೈಟ್ ಅಂದರೆ ವೆರಿ ಇಂಪಾರ್ಟೆಂಟು. ನೀವು ಇಷ್ಟನ್ನು ಮಾತ್ರ, ಈ ಸಿಲಿಂಡರ್ ಹೈಟ್ ಮಾತ್ರ 13 ಸೆಂಟಿಮೀಟರ್ ಅಂತ ಅಂದ್ಕೊಂಡ್ರೆ ತಪ್ಪು. ಇಷ್ಟರ ಹೈಟು 13 ಸೆಂಟಿಮೀಟರ್. ಇದೇನಾಗತ್ತೆ, ಇದು ನಮ್ಮ ಹೆಮಿಸ್ಫಿಯರಲ್ಲಿ ಇಲ್ಲಿಂದ ಇಲ್ಲಿಗೆ ನಾನು ಲೈನ್ ಡ್ರಾ ಮಾಡಿದ್ರು ಅಷ್ಟೇ, ಇದೂ ರೇಡಿಯಸ್ಸೇ ಆಗುತ್ತೆ. ಯಾಕೆ, ಸರ್ಕಲಲ್ಲಿ ನಮಗೆ ಗೊತ್ತು ಸೆಂಟರಿಂದ ಎನಿ ಪಾಯಿಂಟ್ ಅಲಾಂಗ್ ದ ಸರ್ಕಂಫರೆನ್ಸ್ ಸೇಮ್ ರೇಡಿಯಸ್ ಆಗಿರುತ್ತೆ. ಸಿಮಿಲರ್ಲಿ ಹೆಮಿಸ್ಫಿಯರ್ಲೂ ಅದೇ ಪ್ರಾಪರ್ಟಿ. ಸೊ ಇದೂ 7 ಸೆಂಟಿಮೀಟರ್ ಆಗುತ್ತೆ. ಏನಿದ್ರ ಅರ್ಥ, ಇದು 7 ಸೆಂಟಿಮೀಟರು. ಸೊ ಇದ್ರ ಹೈಟು, ಸಿಲಿಂಡರದ ಹೈಟ್ ಏನಾಗುತ್ತೆ, ಹೈಟ್ ಆಫ್ ಸಿಲಿಂಡರ್ ಏನಾಗುತ್ತೆ, ಟೋಟಲ್ ಹೈಟ್ ಆಫ್ ದ ವೆಸಲ್ ಮೈನಸ್ ಹೈಟ್ ಆಫ್ ದ ಹೆಮಿಸ್ಫಿಯರ್. ಸೊ ಇದು 13 ಮೈನಸ್ 7 ಎಷ್ಟು, 13 ಮೈನಸ್ 7 6. ಸೊ 6 ಸೆಂಟಿಮೀಟರ್. ಸೊ ಈ ಹೈಟನ್ನು ನಾವು 6 ಸೆಂಟಿಮೀಟರ್ ಅಂತೀವಿ. ಈ ಡಯಾಗ್ರಾಮ್ ವೆರಿ ವೆರಿ ಇಂಪಾರ್ಟೆಂಟ್. ನೀವು ಎವ್ರಿ ಕ್ವೆಶನಲ್ಲಿ ಈ ಥರ ಡಯಾಗ್ರಾಮ್ಸ್ ಡ್ರಾ ಮಾಡಿಬಿಟ್ಟು ಅದರ ಮೆಜರ್ಮೆಂಟ್ಸ್ ಮಾರ್ಕ್ ಮಾಡಬೇಕು. ಇದನ್ನು ಮಾಡಿದ್ಮೇಲೆ ಅವ್ರು ಏನು ಹೇಳ್ತಿದ್ದಾರೆ, ಫೈಂಡ್ ದ ಇನ್ನರ್ ಸರ್ಫೇಸ್ ಏರಿಯಾ ಆಫ್ ದ ವೆಸಲ್. ಸೊ ಈ ವೆಸಲ್ ಇದು ಸರ್ಫೇಸ್ ಏರಿಯಾ ಕಂಡುಹಿಡಿಬೇಕು. ಹೇಗೆ ಮಾಡೋಣ, ಏರಿಯಾ ವಿಲ್ ಬಿ ಈಕ್ವಲ್ ಟು ಏರಿಯಾ ಆಫ್ ಈ ಸಿಲಿಂಡರ್ ಪ್ಲಸ್ ಏರಿಯಾ ಆಫ್ ದ ಹೆಮಿಸ್ಫಿಯರ್. ಆ್ಯಂಡ್ ಇಲ್ಲಿ ಹೇಳ್ತಿದ್ದಾರೆ ಇನ್ನರ್ ಸರ್ಫೇಸ್ ಏರಿಯಾ. ಅದರ ಅರ್ಥ ಏನು, ಟಾಪ್ ಪಾರ್ಟ್ ನಮಗೆ ಕನ್ಸಿಡರ್ ಮಾಡೋದು ಬೇಕಾಗಿಲ್ಲ, ಅವ್ರಿಗೆ ಬರೀ ಒಳಗಿನ ಏರಿಯಾ ಏನಿದೆಯೋ ಈ ವೆಸಲ್ ಇದು, ವೆಸಲ್ ಒಳಗೆ ನೋಡಿದ್ರೆ ಅದರ ಏರಿಯಾ ಏನಿದೆ ಅದು ಬರೀ ಕರ್ವ್ಡ್ ಸರ್ಫೇಸ್ ಏರಿಯಾ ಆಫ್ ದ ಸಿಲಿಂಡರ್ ತಾನೆ, ಪ್ಲಸ್ ಏರಿಯಾ ಆಫ್ ದ ಹೆಮಿಸ್ಫಿಯರ್. ಸೊ ಏನಾಗುತ್ತೆ, ಏರಿಯಾ ಆಫ್ ಸಿಲಿಂಡರ್, ನೀವು ಕೆಳಗೆ CSA ಅಂತ ಬರ್ಕೊಳ್ಬೋದು, ಪ್ಲಸ್ ಏರಿಯಾ ಆಫ್ ಹೆಮಿಸ್ಫಿಯರ್. ಏರಿಯಾ ಆಫ್ ಹೆಮಿಸ್ಫಿಯರ್. ಏರಿಯಾ ಆಫ್ ಸಿಲಿಂಡರ್ ಏನು, ಕರ್ವ್ಡ್ ಸರ್ಫೇಸ್ ಏರಿಯಾ ನಮಗೇನು ಗೊತ್ತು, ಇದು ನಮಗೆ 2πRH ಅಂತ ಆಗಲೇ ನೋಡೀವಿ. ಆ್ಯಂಡ್ ಏರಿಯಾ ಆಫ್ ಹೆಮಿಸ್ಫಿಯರ್ ಏನು, 2πr². ನೀವು ಬೇಕಾದರೆ ಡೈರೆಕ್ಟಾಗಿ ಸಬ್ಸ್ಟಿಟ್ಯೂಟ್ ಮಾಡಿಬಿಟ್ಟು ಸಾಲ್ವ್ ಮಾಡ್ಬೋದು, ಅಥವಾ ನಾನು ಹೇಗೆ ಸಿಂಪ್ಲಿಫೈ ಮಾಡ್ತೀನಿ ಅಂದರೆ ನಾನು 2πr ಕಾಮನ್ ತೊಗೊಳ್ತೀನಿ. ಯಾಕೆ, ಇಲ್ಲೂ 2πr ಇದೆ, ಇಲ್ಲೂ 2πr ಇದೆ. ಏನು ಉಳ್ಕೊಳತ್ತೆ, ಇಲ್ಲಿ R, ಇಲ್ಲಿ H ಉಳ್ಕೊಂಡಿದೆ, ಇಲ್ಲಿ R ಉಳ್ಕೊಂಡಿದೆ. ಸೊ ಇದು H, ಇದು R. ಇವಾಗ ನಾನು ಸಬ್ಸ್ಟಿಟ್ಯೂಟ್ ಮಾಡ್ತೀನಿ. ಏನು ಸಿಗತ್ತೆ, ಏರಿಯಾ ಇಸ್ ಈಕ್ವಲ್ ಟು 2π ಏನು, ಪೈ 22/7 ಅಂತ ನಮಗೆ ಗೊತ್ತು. 22/7 ಇಂಟು R ಏನು, R ಇಲ್ಲಿ 7 ಸೆಂಟಿಮೀಟರ್ಸ್, ಇಂಟು H ಏನು, ಹೈಟ್ ಆಫ್ ದ ಸಿಲಿಂಡರ್, ಸೊ ಇಲ್ಲಿ 6 ಸೆಂಟಿಮೀಟರ್. ನೆಕ್ಸ್ಟ್ ಏನು, R ಮತ್ತೆ ಇದೂ 7 ಸೆಂಟಿಮೀಟರ್. ಇದು ಹಿಂಗೆ ಮಾಡಿದ್ರೆ ನಮಗೆ ಇದು ಸಿಗುತ್ತೆ. ನಾನು ಜಸ್ಟ್ ಎಕ್ಸ್ಪ್ಲೇನ್ ಮಾಡೋದಕ್ಕೆ ಡೈರೆಕ್ಟಾಗಿ ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿದ್ರೂ ಏನು ಸಿಗುತ್ತೆ ಅಂತ ಇಲ್ಲಿ ತೋರಿಸ್ತೀನಿ. ಸೊ ಇಲ್ಲೇನು ಸಿಗುತ್ತೆ ನನಗೆ, 2 ಇಂಟು 22/7, R ಆ್ಯಂಡ್ H, R 7, H 6. ಸೊ ಇಂಟು 7 ಇಂಟು 6 ಪ್ಲಸ್ 2πr². 2πr², 2 ಇಂಟು 22/7 ಇಂಟು R ಇಲ್ಲಿ 7 ಸ್ಕ್ವೇರ್. ಇದು ಮತ್ತೆ ಇದು ಎರಡಕ್ಕೂ ಸೇಮ್ ಆನ್ಸರ್ ಸಿಗುತ್ತೆ, ತೋರಿಸ್ತೀನಿ. ಸೊ ಏನು ಮಾಡೋಣ, ಇಲ್ಲಿ 7 7 ಕ್ಯಾನ್ಸಲ್. ಸೊ 2 ಇಂಟು 22 44 ಇಂಟು 6 ಪ್ಲಸ್ 7 13. ಇದೇನಾಗುತ್ತೆ 44 ಇಂಟು 13. ಸೊ 44 ಇಂಟು 13, 13 4s are 52, 52 57. ಸೊ 572 ಸಿಗುತ್ತೆ ಇಲ್ಲಿ.
572 ಯೂನಿಟ್ ವೆರಿ ಇಂಪಾರ್ಟೆಂಟ್, ಏರಿಯಾ ಆಗಿರೋದ್ರಿಂದ ಸೆಂಟಿಮೀಟರ್ ಸ್ಕ್ವೇರ್. ಇದನ್ನು ಸಾಲ್ವ್ ಮಾಡಿದ್ರೆ ಇಲ್ಲೇನು ಸಿಗುತ್ತೆ, ಇಲ್ಲಿ 7 7 ಕ್ಯಾನ್ಸಲ್, 44 ಇಂಟು 6 ಪ್ಲಸ್ 7 ಮತ್ತು ಇಲ್ಲಿ 1 7 ಹೋಯಿತು, ಸೊ ಏನಲ್ಲಾಗುತ್ತೆ 44 ಇಂಟು 7. 44 ಇಂಟು 6 ಮತ್ತು ಪ್ಲಸ್ 44 ಇಂಟು 7 ಕ್ಯಾಲ್ಕುಲೇಟ್ ಮಾಡಿ ನೋಡಿದ್ರೆ ಇದಕ್ಕೂ ನಮಗೆ 572 ಸೆಂಟಿಮೀಟರ್ ಸ್ಕ್ವೇರೇ ಸಿಗುತ್ತೆ. ಸೊ ಅದು ನಮ್ಮ ಫೈನಲ್ ಆನ್ಸರ್. ಥರ್ಡ್ ಕ್ವೆಶನ್ ನೋಡೋಣ. ಇಲ್ಲಿ ಹೇಳ್ತಿದ್ದಾರೆ ಒಂದು ಟಾಯ್ ಇದೆ. ಈ ಟಾಯ್ ಕೋನ್ ಇಸ್ ಮೌಂಟೆಡ್ ಆನ್ ಅ ಹೆಮಿಸ್ಫಿಯರ್. ಮೌಂಟೆಡ್ ಆನ್ ಅಂದಾಗ ಕೋನ್ ವಾಟ್ ಎವರ್ ಇಸ್ ಮೌಂಟೆಡ್ ಆನ್ ಅದು ಟಾಪ್ ಬರುತ್ತೆ. ಸೊ ಕೋನ್ ಫಸ್ಟ್ ಒಂದು ಹೆಮಿಸ್ಫಿಯರ್ ಇದೆ, ಇದ್ರ ಮೇಲ್ ಒಂದು ಕೋನ್ ಮೌಂಟ್ ಆಗಿದೆ. ಸೊ ಹಿಂದಿನ ಸಲ ನಾವು ಸಿಲಿಂಡರ್ ನೋಡಿದ್ವಿ, ಈ ಸಲ ಕೋನ್. ಏನು ಹೇಳ್ತಿದ್ರೆ ರೇಡಿಯಸ್ ಆಫ್ ದ ಹೆಮಿಸ್ಫಿಯರ್ ಇಸ್ ಅಥವಾ ರೇಡಿಯಸ್ ಆಫ್ ದ ಕೋನ್ ಎರಡು ಸೇಮ್ ಆಗುತ್ತೆ ಇಲ್ಲಿ 3.5. ಟೋಟಲ್ ಹೈಟ್ ಆಫ್ ದ ಟಾಯ್ ಇಸ್ 15.5 ಸಿಮಿಲರ್ ಟು ಪ್ರೀವಿಯಸ್ ಕ್ವೆಶನ್. ಸೊ ಇದು ನಮ್ದು ಕೋನದ ಹೈಟು, ಕೋನದ ಹೈಟ್ ಹೆಚ್, ಟೋಟಲ್ ಹೈಟ್ ಇದು 15.5. ಏನಿದು ಸೆಂಟಿಮೀಟರ್ಸ್. ಸೊ ಏನು ಕಂಡುಹಿಡಿಬೇಕು, ಸರ್ಫೇಸ್ ಏರಿಯಾ ಆಫ್ ದಿಸ್ ಟಾಯ್ ಕಂಡುಹಿಡಿಬೇಕು. ಸೊ ಫಸ್ಟ್ ಆಫ್ ಆಲ್ ನಾವು ಏನು ಬರೀಬೋದು, ಹೈಟ್ ಆಫ್ ಕೋನ್ ಏನಾಗತ್ತೆ 15.5 ಇದಿಷ್ಟು ಮೈನಸ್ ಈ ಹೈಟ್ ಇದು 3.5 ಅಂತ ನಾವು ಆಗಲೇ ನೋಡಿ ಹಿಂದಿನ ಕ್ವೆಶನಲ್ಲಿ. ಸೊ ಹೈಟ್ ಆಫ್ ಕೋನ್ ಇಸ್ ಈಕ್ವಲ್ ಟು 15.5 ಸೆಂಟಿಮೀಟರ್ ಮೈನಸ್ 3.5 ಸೆಂಟಿಮೀಟರ್. ಎಷ್ಟಾಗತ್ತೆ ಇದು 15.5 ಮೈನಸ್ 3.5, ಇಲ್ಲಿ 0, ಇಲ್ಲಿ 2, ಇಲ್ಲಿ 1. ಸೊ 12 centimeter. This implies h is equal to 12 centimeter. Next ಏನು, ನಮಗೆ ಸರ್ಫೇಸ್ ಏರಿಯಾ ಬೇಕು. ಸರ್ಫೇಸ್ ಏರಿಯಾ ಹೇಗೆ ಬರೀಬೋದು, ಏರಿಯಾ ಆಫ್ ಟಾಯ್ is equal to CSA of cone, curved surface area of cone, plus ಏನು ಇದು ಸಿಕ್ತು, ನೆಕ್ಸ್ಟ್ ಏರಿಯಾ ಆಫ್ ಹೆಮಿಸ್ಫಿಯರ್. ರೈಟ್. ಸೊ ಏರಿಯಾ ಆಫ್ ಟಾಯ್ ಏನಾಗುತ್ತೆ, ಇಟ್ ವಿಲ್ ಬಿ ಈಕ್ವಲ್ ಟು CSA ಆಫ್ ಕೋನ್ ಏನು ನಮಗಾಗಲೇ πr(L) ಅಂತ ಗೊತ್ತು, ಪ್ಲಸ್ ಏರಿಯಾ ಆಫ್ ಹೆಮಿಸ್ಫಿಯರ್ 2πr². ನಮಗೆ ಹೆಚ್ ಗೊತ್ತು, ಆರ್ ಗೊತ್ತು, ಎಲ್ ಗೊತ್ತಾ ಇಲ್ಲ. ಹೇಗೆ ಕಂಡುಹಿಡಿಬೇಕು ಎಲ್ಲು, ಎಲ್ ಇಸ್ ಈಕ್ವಲ್ ಟು √h² ಪ್ಲಸ್ r². ಇದು ಪೈಥಾಗೋರಸ್ ಥಿಯರಮ್ ಇಂದ ಗೊತ್ತು. ಸೊ ಏನಾಗುತ್ತೆ ಇದು √h², ಹೆಚ್ ಏನು 12² ಆರ್ ಏನು 3.5 ಪ್ಲಸ್ 3.5². ಇದೇನಾಗತ್ತೆ 12² ಎಷ್ಟು 144. 3.5² ಗೊತ್ತಾ ಇಲ್ಲ. ಹೇಗೆ ಕ್ಯಾಲ್ಕುಲೇಟ್ ಮಾಡೋದು, 3.5 ಇಂಟು 3.5 ಹೇಗೆ ಮಾಡೋಣ, 5 5s are 25, ಇದು 15, ಇಲ್ಲಿ 17 ಆಗುತ್ತೆ. 0 ಹಾಕೊಂಡ್ರೆ 3 5s are 15, 1 9 10. ಆ್ಯಡ್ ಮಾಡಿದ್ರೆ ಏನಾಗುತ್ತೆ 5 2 2. ಎಷ್ಟು ಡೆಸಿಮಲ್ ಪಾಯಿಂಟ್ಸ್ ಇಡಬೇಕು 2. ಸೊ ಏನಿದು 12.25. ಹೇಗೆ ಕ್ಯಾಲ್ಕುಲೇಟ್ ಮಾಡೋದು, 144 ಪ್ಲಸ್ 12.25 ಮಾಡಬೇಕು. ಸೊ 144 ಪ್ಲಸ್ 12.25 ಇದನ್ನೇನು ಬರೀಬೋದು 144.00 ಅಂತ ಬರ್ಕೊಳ್ಬೋದು. ಹೇಗೆ ಆ್ಯಡ್ ಮಾಡೋಣ ಈಗ, 5 2 6 5 1 156.25. ಸೊ ಏನು ಎಲ್ ಇಸ್ ಈಕ್ವಲ್ ಟು √156.25. ರೂಟ್ ಹೇಗೆ ಕಂಡಿಯೋದು, ನಮಗಿವಾಗ ರೂಟ್ ಆಫ್ 12 ಏನು, ಸ್ಕ್ವೇರ್ ಆಫ್ 12 ಏನು, 12² ಇಸ್ ಈಕ್ವಲ್ ಟು 144, ಅದು ನಮಗೆ ಗೊತ್ತು. 13² ಏನು 169. ಸೊ ಇದೇನು 156.25. 156.25 12 ಮತ್ತು 13 ಮಧ್ಯ 12² ಮತ್ತು 13² ಮಧ್ಯ ಬರ್ತಿದೆ. ಸೊ ಅದರ ಅರ್ಥ ಏನು, ಎಲ್ಲೋ ಬಿಟ್ವೀನ್ 12 and 13 ಅಂತ. ಸೊ ಫಸ್ಟ್ ನನಗೆ ಏನು 12 ಮತ್ತು 13 ಮಧ್ಯ ಏನಿರುತ್ತೆ 12.5. ಸೊ ನಾನು 12.5² ಫಸ್ಟ್ ನೋಡ್ತೀನಿ. 12.5² ಎಷ್ಟು 12.5 ಇಂಟು 12.5 ಏನಾಗತ್ತೆ ಇದು 5 ಇಂಟು 5 25, 10 12 1 6. ನೆಕ್ಸ್ಟ್ ಏನು 0, 5 2s are 10,
4, ಇಲ್ಲಿ 5, ಇಲ್ಲಿ 2. ನೆಕ್ಸ್ಟ್ ಏನು 5, 2, 1. ಇದಿಷ್ಟನ್ನು ಆ್ಯಡ್ ಮಾಡಿದ್ರೆ ಏನಾಗತ್ತೆ, ಇಲ್ಲಿ 5, ಇಲ್ಲಿ 2, 5, 10, 16, ಇಲ್ಲಿ 1, 5, ಇಲ್ಲಿ 1. ಏನಿದು ಇಲ್ಲಿ ಪಾಯಿಂಟ್ ಇಲ್ಲಿ ಬರಲ್ಲ, ಪಾಯಿಂಟ್ ಇಲ್ಲಿ ಬರುತ್ತೆ, ಇಲ್ಲಿ 12.5, ಇಲ್ಲಿ 12.5. 156.25, 156.25. ಸೊ ಏನಿದ್ರ ಅರ್ಥ, L is equal to root of 156.25 ಎಷ್ಟಾಗತ್ತೆ, 12.5. ಏನು ಯೂನಿಟ್, ಸೆಂಟಿಮೀಟರ್. ಸೊ ನಾವು ಇವಾಗ ಡೈರೆಕ್ಟಾಗಿ ಸಬ್ಸ್ಟಿಟ್ಯೂಟ್ ಮಾಡೋಣ. ಸೊ ಏರಿಯಾ ಇಸ್ ಈಕ್ವಲ್ ಟು ಪೈ ಆರ್ ಎಲ್. ಪೈ ನಾನು 22/7 ಅಂತಾನು ಬರ್ಕೊಳ್ಬೋದು. ಸೊ 22/7 ಇಂಟು ಆರ್ ಏನು 3.5. 3.5ನ ನಾನು 7/2 ಅಂತ ಬರ್ಕೊಳ್ತೀನಿ ಈಸಿ ಸಿಂಪ್ಲಿಫಿಕೇಶನ್ಗೆ. ಎಲ್ ಏನು 12.5 ಪ್ಲಸ್ ಏನು ಉಳಿದಿದೆ 2πr². ಸೊ 2 ಇಂಟು 22/7 ಇಂಟು ಆರ್ ನಾನು ಮತ್ತೆ 7/2 ಅಂತಾನೆ ತೊಳ್ತೀನಿ. r² ಅಂದರೆ 7/2 ಇಂಟು 7/2. ಹೇಗೆ ಇದ್ರಲ್ಲಿ ಬ್ರಾಕೆಟ್ ಮಾಡಿ ಕೊಡ್ದು. ಸೊ ಸಿಂಪ್ಲಿಫೈ ಮಾಡೋದಕ್ಕೆ 7, 7 ಕ್ಯಾನ್ಸಲ್, ಇಲ್ಲಿ 2 ಮತ್ತು ಇಲ್ಲಿ 11. ಸೊ ಏನು ಉಳಿಯುತ್ತೆ, 11 ಇಂಟು 12.5 ಪ್ಲಸ್ 7, 7 ಕ್ಯಾನ್ಸಲ್, 2, 2 ಕ್ಯಾನ್ಸಲ್, ಇನ್ನೊಂದು 2 ಮತ್ತು 22 ಏನಾಗುತ್ತೆ ಇಲ್ಲಿ 11. 7 ಇಂಟು 11 ಎಷ್ಟು, 77. ನೆಕ್ಸ್ಟ್ ಏನು ಮಾಡೋಣ, 11 ಇಂಟು 12.5 ನೋಡೋಣ. ಸೊ 12.5 ಇಂಟು 11. 11 ಇಂಟು 5 55, ಇಲ್ಲಿ 5 ಬರುತ್ತೆ. 11 2s are 22, 27, 11 1s are 11, ಇಲ್ಲಿ 13. ಸೊ 1 ಪಾಯಿಂಟ್ ಇದೆ, 137.5 ಪ್ಲಸ್ 77. ಸೊ 137.5 ಪ್ಲಸ್ 77.0 ಏನಾಗುತ್ತೆ ಇಲ್ಲಿ 5, 4, 1, 214.5 ಸೆಂಟಿಮೀಟರ್ ಸ್ಕ್ವೇರ್. ಸೊ ನೀವು ಇಲ್ಲಿ ತನಕ ನೋಡಿರಾ ಅಂದರೆ ನಾನು ಹೇಳಿದ್ದು ಕೇಳಿಸ್ಕೊಂಡ್ಬಿಟ್ಟು ಮಲಗಿಲ್ಲ ಅಂತ ಅರ್ಥ ಆಯಿತು. ಸೊ ವೆರಿ ಇಂಪಾರ್ಟೆಂಟ್, ಫಸ್ಟ್ ಆಫ್ ಆಲ್ ಡಿಸ್ಕ್ರಿಪ್ಷನ್ ಬಾಕ್ಸನ್ನು ಚೆಕ್ ಮಾಡಿ, ಅಲ್ಲಿ ಕೆಲವು ರಿಸೋರ್ಸಸ್ ಅಟ್ಯಾಚ್ ಮಾಡೀವಿ ಈ ಚಾಪ್ಟರ್ ರಿಲೇಟೆಡು. ಸೆಕೆಂಡ್ಲಿ ಯಾವುದಾದ್ರೂ ಡೌಟ್ಸ್ ಇದ್ದರೆ, ಕ್ವೆಶನ್ಸ್ ಇದ್ದರೆ, ಅಥವಾ ನನಗೆ ಫೀಡ್ಬ್ಯಾಕ್ ಇದ್ದರೆ, ಅಕ್ಕ ನೀವು ಹೇಳಿದ್ದು ಏನೂ ಅರ್ಥ ಆಗಿಲ್ಲ ಆ ಥರ ಇದ್ದರೆ, ನಿಮಗೆ 3 ಆಪ್ಷನ್ಸ್ ಇದೆ. 1, ಕಾಮೆಂಟ್ ಸೆಕ್ಷನಲ್ಲಿ ನೀವು ಕಾಮೆಂಟ್ ಮಾಡ್ಬೋದು. 2, ನಮ್ಮ ವಾಟ್ಸಾಪ್ ನಂಬರಿಗೆ ನೀವು ಮೆಸೇಜ್ ಕಳಿಸ್ಬೋದು. ಅಥವಾ 3, ನಮ್ಮ ಇಮೇಲ್ ಐಡಿಗೆ ಒಂದು ಮೇಲ್ ಕಳಿಸ್ಬೋದು. ಇಮೇಲ್ ಐಡಿ info.projectsitara@gmail.com. ನಾವು ಹೇಳಿರೋ ವಿಡಿಯೋಸ್ಲೆಲ್ಲ ನಿಮ್ಗೆ ಏನಾದರೂ ಅರ್ಥ ಆಗಿದೆ ಅಂತ ಅನಿಸಿದ್ರೆ ಸಬ್ಸ್ಕ್ರೈಬ್ ಮಾಡಿ, ಯಾಕಂದರೆ ಇನ್ನೂ ವಿಡಿಯೋಸ್ ಬೇರೆ ಚಾಪ್ಟರ್ಸ್ ಮೇಲೂ ರಿಲೀಸ್ ಮಾಡ್ತೀವಿ. ಆಲ್ ದಿ ಬೆಸ್ಟ್ ಫಾರ್ ಯೋರ್ ಎಕ್ಸಾಮ್ಸ್.